ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ನಂಗ್ಲಿ ಅಂತ ನನ್ನನ್ನು ಚಂದ್ರಶೇಖರ್ ಅಂತ ಯಾರು ಕರೆಯಲ್ಲ. ನನ್ನ ವಿದ್ಯಾರ್ಥಿಗಳಿಂದ ಹಿಡಿದು ಪ್ರತಿಯೊಬ್ಬರು ನಂಗ್ಲಿಯವರು ನಂಗ್ಲಿ ಸರ್ ಅಂತಲೇ ಕರೀತಾರೆ. ಅದು ನನಗೆ ಒಂದು ರೀತಿ ಪೂರ್ವಿಕರ ಈ ಸ್ಥಳೀಯ ಭೂಗೋಳದ ಆಶೀರ್ವಾದ ಅಂತ ನಾನು ತಿಳ್ಕೊಂಡಿದ್ದೆ. ಮೊದಲನೇದಾಗಿ ಕನ್ನಡ ಪರಿಚಾರಕರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಘಟಕರು ಆದಂತಹ ಇದೇ ಗ್ರಾಮದ ವಿ.ಆರ್. ಪ್ರಭಾಕರ್ ಗುಪ್ತಾ ಅವರನ್ನು ಸಮ್ಮೇಳನಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕೆ ಸಂಬಂಧಪಟ್ಟ ಸಮಿತಿಗೆ, ಸಂಘಟಕರಿಗೆ ಎಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ಏಕೆಂದರೆ ಸಾಮಾನ್ಯವಾಗಿ ಸಾಹಿತ್ಯ ಸಮ್ಮೇಳನಗಳಿಗೆ ಸಾಹಿತಿಗಳನ್ನು ಸರ್ವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಾರೆ. ಆದರೆ ಇತ್ತೀಚೆಗೆ ಸ್ವಲ್ಪ ಮಟ್ಟಿಗೆ ಅದರಲ್ಲಿ ಕೆಲವು ಬದಲಾವಣೆಗಳನ್ನು ನಾವು ಕಂಡಿದ್ದೀವಿ. ಅದು ಉತ್ತಮವಾದ ಬದಲಾವಣೆಗಳು. ಆ ದೃಷ್ಟಿಯಿಂದ ನಾನು ಪ್ರಭಾಕರ್ ಗುಪ್ತಾ ಅವರನ್ನು ನಾನಿಲ್ಲಿ ಈಗ ಆರಂಭದಲ್ಲಿ ಅಭಿನಂದಿಸಿದೆ. ಮತ್ತು ಮುಂದುವರೆದು ಇನ್ನೊಂದು ಮಾತನ್ನು ನಾನು ಹೇಳಲೇಬೇಕು. ಏನದು ಅಂದರೆ, ರೈತರಿಗೂ ಮತ್ತು ರಾಜರಿಗೂ ಸಮಾನ ಧರ್ಮವನ್ನು ಪ್ರತಿಪಾದಿಸಿದ ಮೊದಲ ವ್ಯಕ್ತಿ, ನನ್ನ ಅಧ್ಯಯನದ ಮಿತಿಯಲ್ಲಿ ಹೇಳ್ತಾ ಇದ್ದೇನೆ, ಶ್ರೀಕೃಷ್ಣ ದೇವರಾಯ. ಆತ ಆಮುಕ್ತ ಮೌಲ್ಯದಲ್ಲಿ ಒಂದು ಜಮೀನನ್ನು ರಕ್ಷಣೆ ಮಾಡುವ ರೈತನಿಗೂ ದೇಶವನ್ನು ರಕ್ಷಣೆ ಮಾಡುವ ರಾಜನಿಗೂ ಸಮಾನ ಧರ್ಮವನ್ನು ಹೇಳ್ತಾನೆ. ರೈತನೇ ರಾಜ ಎಂಬ ಮಾತನ್ನು ಶ್ರೀಕೃಷ್ಣ ದೇವರಾಯ ಹೇಳಿದ್ದಾನೆ. ನಾವೆಲ್ಲರೂ ಎದ್ದು ನಿಂತು ಈ ಕಾರ್ಯಕ್ರಮದ ಆರಂಭದಲ್ಲಿ ನಾಡಗೀತೆಯನ್ನು ಹಾಡಿದ್ವಿ. ತನ್ಮೂಲಕ ಕುವೆಂಪು ರಚಿಸಿದ ನಾಡಗೀತೆಗೆ ನಮ್ಮ ಗೌರವ ನಮನವನ್ನು ಸಲ್ಲಿಸಿದ್ವಿ. ಮತ್ತು ನಾವೆಲ್ಲ ಕೂತ್ಕೊಂಡ್ಬಿಟ್ವಿ. ಆಮೇಲೆ ಸ್ವಾಗತ ಮಾಡೋದಕ್ಕೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಜಗದೀಶ್ ಅವರು ಸಿದ್ಧರಾದರು. ಆಗ ನಮ್ಮ MLA ಸಮೃದ್ಧಿ ಮಂಜುನಾಥ್ ಅವರು ತಡೆದು ರೈತ ಗೀತೆಯನ್ನು ಆಡಬೇಕು ಅಂತ ಹೇಳಿ. ಇದು ನನಗೆ ತುಂಬ ಇಷ್ಟ ಆಯಿತು. ನಾನು ತಕ್ಷಣ MLA ಅವ್ರನ್ನ ಅಭಿನಂದಿಸಿದೆ. ಒಳ್ಳೆ ಕೆಲಸ ಮಾಡಿದ್ರಿ ಸರ್ ಅಂತ. ಏಕೆಂದರೆ ರೈತರು ಬೆಳೆದ್ರೇ ನಾವೆಲ್ಲರೂ ಎಲ್ಲ ಕಲೆ, ವಿಜ್ಞಾನ ಪ್ರತಿಯೊಂದು ಹರಳಬೇಕು ಅಂತ ಅಂದರೆ ರೈತರ ಅನ್ನವೇ ನಮಗೆ ಸಾಕ್ಷಿ. ಕುವೆಂಪು ಕೂಡ ರೈತ ಗೀತೆಯನ್ನು ಆಡಿದ್ದಾರೆ. ಅದನ್ನು ಕೂಡ ಕಾರ್ಯಕ್ರಮದಲ್ಲಿ ಆಡಬೇಕು ಅಂತ ಜೀವ ಇದೆ. ನಾಡಗೀತೆಯ ಜೊತೆಗೆ ರೈತ ಗೀತೆಯನ್ನು ಆಡಬೇಕು ಅಂತ ಜೀವ ಇದೆ. ಆದರೆ ಎಷ್ಟೋ ಸತಿ ಅದನ್ನು ಅನುಷ್ಠಾನಕ್ಕೆ ತರೋದಿಲ್ಲ. ಇವತ್ತು ಅದನ್ನು ಅನುಷ್ಠಾನಗೊಳಿಸಿದ ನಮ್ಮ MLA ಸಮೃದ್ಧಿ ಮಂಜುನಾಥ್ ಅವರನ್ನು ನಾನು ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ನಾನು ನಿವೃತ್ತನಾದ ಮೇಲೆ ಫೇಸ್ಬುಕ್ಕನ್ನು ಹೆಚ್ಚು ಬಳಸ್ತೇನೆ. ಅದನ್ನು ವೇದಿಕೆ ಮಾಡಿಕೊಂಡು. ಯಾಕೆಂದರೆ ಇವತ್ತು ಪ್ರಿಂಟ್ ಮೀಡಿಯಾ ಹಿಂದೆ ಸರಿತಾ ಇದೆ. ಯಾವುದನ್ನು ನಾವು ಡಿಜಿಟಲ್ ಮೀಡಿಯಾ ಅಂತ ಕರಿತೀವೋ ಅದು ಹೆಚ್ಚು ವ್ಯಾಪಕ ಆಗ್ತಾ ಇದೆ. ಈ ದೃಷ್ಟಿಯಿಂದ ನಾನು ಫೇಸ್ಬುಕ್ಕನ್ನು ಕಲ್ತ್ಕೊಂಡು, ಕನ್ನಡದಲ್ಲಿ ಟೈಪ್ ಮಾಡೋದನ್ನು ಕಲ್ತ್ಕೊಂಡು, ನನ್ನ ವಿಚಾರಗಳನ್ನು ನೇರವಾಗಿ ಫೇಸ್ಬುಕ್ಕಲ್ಲಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಹೆಸರನ್ನು ಪೆರೆಸೂಡಿಗ ನಂಗಲಿ ಅಂತ ಇಟ್ಕೊಂಡೆ. ಎಲ್ಲರೂ ಇದೇನಪ್ಪ ಇದು ಪೆರೆಸೂಡಿಗ ಅಂದರೆ ಏನು ಅಂತ ನನ್ನನ್ನು ಕೇಳಕ್ಕೆ ಸ್ಟಾರ್ಟ್ ಮಾಡು. ನಾನು ಹೇಳಿದೆ, ಚಂದ್ರಶೇಖರ್ ಅಂದರೆ ಏನೋ ಅದೇನೆ. ಪೆರೆ ಅಂದರೆ ಚಂದ್ರ, ಸೂಡಿಗ ಅಂದರೆ ಶೇಖರ್. ಅಂದರೆ ಅಚ್ಚ ಕನ್ನಡದಲ್ಲಿ ನನ್ನ ಹೆಸರು ಪೆರೆಸೂಡಿಗ. ಹಾಗಾದರೆ ಚಂದ್ರಶೇಖರ್ ಏನು? ಸಂಸ್ಕೃತ. ಇದು ನಮ್ಗೆ ಗೊತ್ತೇ ಆಗೋದಿಲ್ಲ ಎಷ್ಟೋ ಸತಿ. ಯಾವುದು ಕನ್ನಡ, ಯಾವುದು ಸಂಸ್ಕೃತ ಅನ್ನೋದು ನಮ್ಗೆ ಗೊತ್ತೇ ಆಗೋದು. ಆ ವಿಷಯದಲ್ಲಿ ಒಳ ಹೊಕ್ಕವರಿಗೆ ಮಾತ್ರ ಯಾವುದು ಕನ್ನಡ, ಯಾವುದು ಸಂಸ್ಕೃತ ಅನ್ನೋದು ಗೊತ್ತಾಗುತ್ತೆ. ನಾನು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಇದು ಕನ್ನಡ ಸಾಹಿತ್ಯ ಸಮ್ಮೇಳನ. ಆದ್ದರಿಂದ ಕನ್ನಡ ಅಂದರೆ ಏನು ಅನ್ನೋದು ಗೊತ್ತಿರಬೇಕು. ಎಷ್ಟೋ ಸತಿ ನಾವು ಪದಗಳನ್ನು ಬಳಸ್ತೀವಿ, ಅದರ ಅರ್ಥಗಳೇ ಗೊತ್ತಿರಲ್ಲ. ಕನ್ನಡ ಮತ್ತು ಕರ್ನಾಟಕ ಸಮಾನಾರ್ಥಕ ಶಬ್ದಗಳು. ಕನ್ನಡ ಅನ್ನೋದು ಅಚ್ಚ ಕನ್ನಡ ಶಬ್ದ, ಕರ್ನಾಟಕ ಅನ್ನೋದು ಸಂಸ್ಕೃತ ಶಬ್ದ. ಅಷ್ಟೇ ವ್ಯತ್ಯಾಸ, ಇನ್ನೇನು ವ್ಯತ್ಯಾಸ ಇಲ್ಲ. ಎರಡರ ಅರ್ಥ ಒಂದೇ. ಏನಿದ್ರ ಅರ್ಥ? ಕನ್ನಡ ಅಂದರೆ ಏನು? ಕನ್ನಡ ಎಂಬ ಪದ
ಹೇಗೆ ಸೃಷ್ಟಿಯಾಯಿತು? ಕನ್ನಡ ಸಾಹಿತ್ಯಕ್ಕಿಂತ ಅತಿ ಪ್ರಾಚೀನವಾದ ಹಿನ್ನೆಲೆಯನ್ನು ಹೊಂದಿರುವ ಸಾಹಿತ್ಯ ತಮಿಳು ಸಾಹಿತ್ಯ. ತೊಲ್ಕಾಪ್ಪಿಯಂ ಅಂತ ಒಂದು ಕಾವ್ಯ ಇದೆ. ಅದು ಕಾವ್ಯ ಲಕ್ಷಣಗಳನ್ನು ಕುರಿತ ಗ್ರಂಥ. ಅದು ತೊಲ್ಕಾಪ್ಪಿಯಂ ಅಂತ. ಅದರಲ್ಲಿ ತೊಲ್ಕಾಪ್ಪಿಯನಾರ್ ಅದರ ಕರ್ತೃ ತನ್ನ ನಾಡಿನ ಹೊರಗಿರುವ ಜನರನ್ನು ಗುರುತಿಸ್ತಾನೆ. ತನ್ನ ನಾಡಿನ ನೆರೆಹೊರೆಯ ಜನರನ್ನು ಗುರುತಿಸ್ತಾನೆ. ಆ ಗುರುತಿಸುವಾಗ ಅವನು ಬಳಸಿರುವಂಥ ಶಬ್ದ ಕರುನಾಡರ್, ಒಡುಗರ್. ಒಡುಗರ್ ಅಂದರೆ ಬಡಗ. ತಮಿಳುನಾಡಿಗೆ ಉತ್ತರದಲ್ಲಿರೋರು ಆಂಧ್ರದವರು, ಅದರಿಂದ ಅವರು ಒಡುಗರ್. ನಾವು ಕರುನಾಡರ್. ಕರುನಾಡರ್ ಅಂತ ಅಂದರೆ ಎತ್ತರದ ನಾಡಿನವರು ಅಂತ. ಯಾಕೆಂದರೆ ತಮಿಳುನಾಡು ಸಮುದ್ರ ಮಟ್ಟದಲ್ಲಿದೆ, ವಿಶಾಖಪಟ್ಟಣ ಸಮುದ್ರ ಮಟ್ಟದಲ್ಲಿದೆ. ಆದರೆ ಈ ಪೂರ್ವ ದಿಕ್ಕಿನಿಂದ ಪಶ್ಚಿಮಕ್ಕೆ ಬಂದಂತೆಲ್ಲ ಪಶ್ಚಿಮ ಘಟ್ಟಗಳು ನಿಮಗೆಲ್ಲ ಗೊತ್ತಿರ್ಬೋದು. ಕರ್ನಾಟಕದ ಅಮೂಲ್ಯವಾದ ಆಸ್ತಿ ಪಶ್ಚಿಮ ಘಟ್ಟಗಳು, ಎತ್ತರದ ನಾಡು ಕರ್ನಾಟಕ. ಆದ್ದರಿಂದ ತಮಿಳರು ಕನ್ನಡಿಗರನ್ನು ಕರುನಾಡರ್ ಅಂತ ಕರೆದರು. ಇದನ್ನು ಇಲ್ಲಿರುವ ಪ್ರತಿಯೊಬ್ಬರೂ ಮನನ ಮಾಡಬೇಕು. ಯಾಕೆಂದರೆ ನಮ್ಮ ವಿದ್ವಾಂಸರು ಎಷ್ಟೋ ಜನ ಮಿಸ್ಲೀಡಿಂಗ್ ಮಾಡ್ತಾರೆ. ಏನದು ಮಿಸ್ಲೀಡಿಂಗ್ ಅಂದರೆ, ಕಪ್ಪು ಬಣ್ಣದ ನಾಡು, ಕರಿದು ನಾಡು ಕನ್ನಡ ಅಂತ ಕೆಲವರು ಹೇಳಿದ್ದಾರೆ. ನಾಡಿನ ಬಣ್ಣವನ್ನು ದೃಷ್ಟಿಯಲ್ಲಿಟ್ಕೊಂಡು ಯಾರೂ ಹೆಸರಿಡಲ್ಲ. ಇದು ನ್ಯಾಚುರಲ್. ಇದು ಘಟ್ಟದ ಕೆಳಗಡೆ ಇರೋರು, ಘಟ್ಟದ ಮೇಲಿರೋರು ಕರ್ನಾಟಕದಲ್ಲಿ. ಹಾಗೆ ತಮಿಳಿಗೆ ಹೋಲಿಸ್ಕೊಂಡ್ರೆ ತಮಿಳರಿಗೆ ಅತಿ ಎತ್ತರದ ನಾಡಿನವರು ಕರ್ನಾಟಕ. ನಿಮಗೆಲ್ಲ ಗೊತ್ತಿದೆ, ಮುಳ್ಳಯ್ಯನಗಿರಿ 1/3 ಆಫ್ ಹಿಮಾಲಯ. ಮುಳ್ಳಯ್ಯನಗಿರಿ ಕರ್ನಾಟಕದ. ಅದರಿಂದ ಕನ್ನಡ ಮತ್ತು ಕರ್ನಾಟಕ ಅಂದರೆ ಎತ್ತರದ ನಾಡು. ಆತ್ಮೀಯರೇ, ಇದರ ಜೊತೆಗೆ ಇನ್ನೊಂದು ಪದವನ್ನು ನಾನು ಸೇರಿಸ್ಬೇಕು, ವಿಚಾರವನ್ನು. ಏನದು ಅಂದರೆ, ಈ ಎತ್ತರದ ನಾಡಿಗೆ ತಕ್ಕಂತೆ ಇಲ್ಲಿನ ಜನ ಎತ್ತರದ ಗುಣವನ್ನು ಹೊಂದಿರಬೇಕು. ಬಹಳ ಮುಖ್ಯ. ಸುಮ್ಮನೆ ನಾಡು ಎತ್ತರ ಆಗಿ ನಮ್ಮ ಮನಸ್ಸು ಎತ್ತರ ಆಗದೆ ಇದ್ದರೆ ನಿಷ್ಫಲ. ನೋಡಿ, ಇವತ್ತು ಒಂದು ಪ್ರತ್ಯಕ್ಷ ಉದಾಹರಣೆ. ನಾನು ಮತ್ತೆ ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅನ್ನೋದ್ರಲ್ಲಿ ತಾವೆಲ್ಲ ಆಲೋಚನೆ ಮಾಡಬಹುದು. ಎತ್ತರದ ಮನಸ್ಸಿದ್ದಿದ್ರಿಂದಲೇ ನಮ್ಮ MLA ಅವರು ರೈತ ಗೀತೆಯನ್ನು ಆಡಿ ಅಂತ ಹೇಳೋದು. ಇದು ಎತ್ತರದ ಮನಸ್ಸು. ಇಂಥ ಎತ್ತರದ ನಾಡಿಗೆ ಎತ್ತರದ ಮನಸ್ಸನ್ನು ನಾವೆಲ್ಲ ಹೊಂದಬೇಕು. ಭಾಳ ಮುಖ್ಯ. ನೋಡಿ, ನಾನು ಕನ್ನಡ ಪ್ರೊಫೆಸರ್, ನಾನು ಹೇಳ್ಬೋದಾಗಿತ್ತು, ನನಗೂ ಜೀವ ಗೊತ್ತಿದೆ, ರೈತ ಗೀತೆ ಆಡ್ರಿ ಅಂತ ಹೇಳ್ಬೋದಾಗಿತ್ತು. ಆದರೆ ನನಗೆ ಆ ಕ್ಷಣಕ್ಕೆ ಹೊಡಿಲಿಲ್ಲ. ಅದನ್ನು MLA ಅವರು ಅದನ್ನು ಅನುಷ್ಠಾನಗೊಳಿಸಿದ್ದು ನನಗೆ ಭಾಳ ಸಂತೋಷ ಆಯಿತು. ಈಗ ಎತ್ತರದ ಮನಸ್ಸಿಗೆ ಏನು ಬೇಕು? ನಮ್ಮ ಆದಿಕವಿ ಪಂಪ ಭಾಳ ಅದ್ಭುತವಾದಂತಹ ಒಂದು ಮಾತನ್ನು ಹೇಳಿದ್ದಾನೆ. ಇದು ವ್ಯಕ್ತಿಗೆ ಮತ್ತು ಸಮಾಜಕ್ಕೆ, ಇಂಡಿವಿಜುವಲ್ ಆ್ಯಂಡ್ ಸೊಸೈಟಿ ಎರಡಕ್ಕೂ ಅಪ್ಲೈ ಆಗುತ್ತೆ. ಅಂದರೆ ಒಬ್ಬ ವ್ಯಕ್ತಿತ್ವ ಹೇಗಿರಬೇಕು, ಒಬ್ಬನ ವ್ಯಕ್ತಿತ್ವ ಹೇಗಿರಬೇಕು ಮತ್ತು ಸಮಾಜದ ರಚನೆ ಹೇಗಿರಬೇಕು ಅನ್ನೋದಕ್ಕೆ ಪಂಪ ಹೇಳ್ತಾನೆ. ಚಾಗದ, ಭೋಗದ, ಅಕ್ಕರದ, ಗೇಯದ, ಗೊಟ್ಟಿಯ ಅಲಂಪಿನ ಇಂಪುಗಳಿಗೆ ಆಗರಮಾದ ಮಾನಿಸರೆ ಮಾನಸ. ಬಹಳ ಮುಖ್ಯ ಇದು. ಯಾರಪ್ಪ ಮನುಷ್ಯರು? ಮನುಷ್ಯ ಅಂದರೆ ಏನು ನೋಡಿ. ಚಾಗದ, ಭೋಗದ, ಅಕ್ಕರದ, ಗೇಯದ ಆ ಗೋಪುರದ ರಚನೆಯನ್ನು ನೀವು ಗಮನಿಸಬೇಕು. ತ್ಯಾಗ ಅಂದರೆ ತ್ಯಾಗ. ತ್ಯಾಗದ ತಳಹದಿಯ ಮೇಲೆ ವ್ಯಕ್ತಿತ್ವ, ಒಂದು ಸಮಾಜದ ರಚನೆ ಆಗಬೇಕು. ಬಹಳ ಮುಖ್ಯ ಇದು. ನಮ್ಮ ಪೂರ್ವಿಕರು ಬದುಕಿದ್ದೇ ಹಾಗೆ. ತ್ಯಾಗದ ತಳಹದಿಯ ಮೇಲೆ ಭೋಗ ಇತ್ತು, ಅದರ ಮೇಲೆ ಅಕ್ಕರ ಇತ್ತು, ಗೇಯ ಇತ್ತು, ಇನ್ನು ಗೋಷ್ಠಿ ಇತ್ಯಾದಿಗಳೆಲ್ಲ ಇತ್ತು. ನೋಡಿ, ಇದು ಎತ್ತರದ ಮನಸ್ಸು. ಈಗ ಉಲ್ಟಾ ಆಗ್ಬಿಟ್ಟಿದೆ. ಭೋಗದ ತಳಹದಿಯ ಮೇಲೆ ನಾವು ತ್ಯಾಗವನ್ನು ಬಿಟ್ಕೊಟ್ಟಿದ್ದೇವೆ. ತ್ಯಾಗ ಬೇಡವೇ ಬೇಡ. ಭೋಗದ ತಳಹದಿಯ ಮೇಲೆ ಎಲ್ಲವನ್ನ ಇಡ್ತಾ ಇದೆ. ಇದು ಬಹಳ ದೊಡ್ಡ ಟ್ರಾಜಿಡಿ, ದುರಂತ. ಭೋಗದ ತಳಹದಿಯ ಮೇಲೆ ಒಬ್ಬ ಮನುಷ್ಯನ ವ್ಯಕ್ತಿತ್ವ ಆಗಲಿ, ಒಂದು ಸಮಾಜದ ರಚನೆಯಾಗಲಿ ಭೋಗದ ತಳಹದಿಯ ಮೇಲೆ ಆದರೆ ಅದು ಬಹಳ ದೊಡ್ಡ ದುರಂತ. ಅದಾಗಬಾರ್ದು ಅನ್ನೋದನ್ನು ಆದಿಕವಿ ಪಂಪ ಚಾಗದ, ಭೋಗದ, ಅಕ್ಕರದ, ಗೇಯದ
ಗೊಟ್ಟಿಯ ಅಲಂಪಿನ ಇಂಪುಗಳಿಗೆ ಆಗರಮಾದ ಮಾನಿಸರೆ ಮಾನಸರೇ ಮಾನಿಸರು. ಆ ಮನಸ್ಸು ಇರ್ತಕ್ಕಂಥವ್ರೆ ಮನುಷ್ಯರು ಅಂತ ಅವನು ಹೇಳಿದ್ದಾನೆ. ಇದನ್ನು ನಾವು ಚೆನ್ನಾಗಿ ನೆನಪಲ್ಲಿ ಇಟ್ಕೋಬೇಕು. ಇವತ್ತು ಗಡಿ ಗ್ರಾಮದಲ್ಲಿ ತಾಲೂಕು ಸಾಹಿತ್ಯ ಸಮ್ಮೇಳನ ಆಗ್ತಾ ಇರೋದು ಬಹಳ ಹೆಮ್ಮೆಯ ಸಂಗತಿ. ನನ್ನೂರಲ್ಲಿ ಆಗ್ತಾ ಇದೆ ಅನ್ನೋದಲ್ಲ, ಇದೊಂದು ಗಡಿ ಗ್ರಾಮ. ಇದು ಗಡಿ ಗ್ರಾಮದಲ್ಲಿ ಆಗ್ತಾ ಇದೆ, ಬಹಳ ಮುಖ್ಯ ಇದು. ಇಲ್ಲಿನ ವೈಶಿಷ್ಟ್ಯ ಏನು ಅಂದರೆ, ಇಲ್ಲಿನ ಜನರು ಯಾರೂ ಕೂಡ, ಕೋಲಾರದವ್ರು ಯಾರೂ ಕೂಡ ಒಂದು ಭಾಷೆ ಮಾತಾಡೋರು ನಿಮ್ಗೆ ಸಿಗಲ್ಲ. ಹಲವು ಭಾಷೆಗಳನ್ನು ಮಾತಾಡೋರೇ ಕೋಲಾರ ಜಿಲ್ಲೆಯಲ್ಲಿರೋದು. ಯಾರಾದರೂ ಒಂದೇ ಒಂದು ಭಾಷೆ ಮಾತಾಡೋರಿದ್ದರೆ ನೀವು ಕಣ್ಣು ಮುಚ್ಕೊಂಡು ಹೇಳ್ಬೋದು ಔಟ್ ಸೈಡರ್ ಅಂದರೆ ಅವರು ಹೊರಗಿನಿಂದ ಬಂದವರು ಕೋಲಾರ ಜಿಲ್ಲೆಗೆ. ಆದ್ದರಿಂದ ಪಾಪ ಒಂದೇ ಭಾಷೆಯನ್ನು ಮಾತಾಡ್ತಾರೆ. ಇಲ್ಲಿರೋರು ಸಹಜವಾಗಿ 3-4 ಭಾಷೆಗಳನ್ನು ಮಾತಾಡ್ತಾರೆ. ಯಾಕೆ ಅಂದರೆ, ನಾನು ಗೋಪಾಲ್ ಗೌಡ್ರಿಗೆ ಹೇಳ್ತಾ ಇದ್ದೆ, ಅವ್ರಿಗೆ ಚೆನ್ನಾಗಿ ಗೊತ್ತು ನನ್ನ ಬಗ್ಗೆ. ಕೌಂಡಿನ್ಯ ನದಿ ಮುಳಬಾಗಲು ಕುರುಡುಮಲೆಯಲ್ಲಿ ಹುಟ್ಟುತ್ತೆ. ಕೌಂಡಿನ್ಯ ನದಿ ಮುಳಬಾಗಲು ಕರ್ನಾಟಕದಲ್ಲಿ ಹುಟ್ಟುವ ಕೌಂಡಿನ್ಯ ನದಿ ನಮ್ಮ ನಂಗಲಿ ಗ್ರಾಮವನ್ನು ತಪ್ಪಿಕೊಂಡು, ಆ ಕೆರೆ ಇದೆಯಲ್ಲ ನಂಗ್ಲಿ ಕೆರೆ, ಅದು ಕೌಂಡಿನ್ಯ ನದಿ. ಅಂದರೆ ನಮ್ಮ ಪೂರ್ವಿಕರು ನದಿಯುದ್ದಕ್ಕೂ ಕಾಸಿನ ಸರಗಳಂತೆ ಕೆರೆಗಳನ್ನು ಕಟ್ಟಿದ್ದಾರೆ. ಇದು ಬಹಳ ಮುಖ್ಯವಾದಂಥ ಒಂದು ಮಾತಿದು. ಕಾಸಿನ ಸರ ಹೇಗೋ ಹಾಗೆ ಕೆರೆಗಳು, ನದಿ ಹೇಗೆ ಹರಿಯುತ್ತೋ ಅದರ ಉದ್ದಕ್ಕೂ ಕಾಸಿನ ಸರಗಳಂತಹ ಕೆರೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಮುಳುಬಾಗಲು ಎತ್ತರದ ಪ್ರದೇಶ, ನಂಗ್ಲಿ ತಗ್ಗಿನ ಪ್ರದೇಶ. ನಂಗ್ಲಿಯಲ್ಲಿ ಮಳೆ ಬೀಳಲೇಬೇಕಾಗಿಲ್ಲ. ಮುಳುಬಾಗಿಲಲ್ಲಿ ತುಂಬ ಚೆನ್ನಾಗಿ ಮಳೆ ಬಂದ್ಬಿಟ್ರೆ ನಂಗ್ಲಿ ಕೆರೆ ಕೊಡಿ ಹೋಗುತ್ತೆ. ಇದು ನನಗೆ ಬಾಲ್ಯದಲ್ಲಿ ನಮ್ಮ ತಂದೆ, ನಮ್ಮ ತಾತ ಇವರೆಲ್ಲ ಹೇಳ್ತಾ ಇದ್ರು. ಅಂದರೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಇಲ್ಲಿ ಅಂದರೆ, ಇವತ್ತು ಆ ಚೈನ್ ಲಿಂಕ್ ಕಟ್ ಆಗಿಬಿಟ್ಟಿದೆ. ಎಷ್ಟೋ ಕೆರೆಗಳು ಒತ್ತುವರಿಗಳಾಗಿದೆ, ರಾಜಕಾಲುವೆಗಳು ನಾಶವಾಗಿದೆ. ಎತ್ತರದಲ್ಲಿ ಬಿದ್ದ ಮಳೆ ತಗ್ಗಿನ ಕೆರೆಗಳನ್ನು ತುಂಬಿಸುವಂತಹ ನಮ್ಮ ಪೂರ್ವಿಕರ ನ್ಯಾಚುರಲ್ ಇಂಜಿನಿಯರಿಂಗ್ ಕೌಶಲ್ಯ ನಾಶವಾಗಿದೆ. ಮರಳು ಗಣಿಗಾರಿಕೆ ಕಾರಣ ಇದಕ್ಕೆ. ಈ ಮರಳು ಗಣಿಗಾರಿಕೆಯನ್ನು ಕೂಡ ನಾವು ಗಂಭೀರವಾಗಿ ತಗೋಬೇಕು. ಯಾಕೆಂದರೆ ಮರಳು ಭೂಗರ್ಭದಲ್ಲಿ ಗರ್ಭಚೀಲ, ಜಲದ ಗರ್ಭಚೀಲ. ಆ ಗರ್ಭಚೀಲವನ್ನು ದೋಚಬಾರ್ದು. ಅದು ದೋಚಿದ್ರೆ ನಾಳೆ ರಾಜಸ್ಥಾನ ಆಗುತ್ತೆ ಕೋಲಾರ. ದಯವಿಟ್ಟು ಇದನ್ನು ಗಮನಿಸಬೇಕು. ಅದರಿಂದ ಮರಳ ಗಣಿಗಾರಿಕೆಯನ್ನು ನಾವು ವಿರೋಧಿಸಬೇಕು. ನನ್ನ ಇಷ್ಟು ಮಾತುಗಳ ತಾತ್ಪರ್ಯ ಇಷ್ಟೇನೆ, ನಾವೆಲ್ಲ ಕೌಂಡಿನ್ಯ ನದಿ ಆಗಬೇಕು. ಯಾಕೆಂದರೆ ಕೌಂಡಿನ್ಯ ನದಿ ಕರ್ನಾಟಕದಲ್ಲಿ ಹುಟ್ಟುತ್ತೆ, ಆಂಧ್ರ ಪ್ರದೇಶದಲ್ಲಿ ಹರಿಯುತ್ತೆ. ಇಲ್ಲಿ ಮೊಗಿಲಿ ಅಂತ ಒಂದು ಕಣಿವೆ ಇದೆ, ನಾಯಕನೇರಿ ಅಂತ ಇನ್ನೊಂದು ಕಣಿವೆ ಇದೆ. ಈ 2 ಕಣಿವೆಗಳ ಮಧ್ಯೆ ದಟ್ಟ ಕುರುಚಲು ಕಾಡಿದೆ. ಇದನ್ನು ಕೌಂಡಿನ್ಯ ರಿಸರ್ವ್ ಫಾರೆಸ್ಟ್ ಅಂತ ಕರೀತಾರೆ, ಕೌಂಡಿನ್ಯ ಮೀಸಲು ಅರಣ್ಯ. ನೋಡಿ, ಕೌಂಡಿನ್ಯ ನದಿಯ ಹೆಸರು ಇಲ್ಲಿನ ಕಾಡಿಗೆ ಬಂದಿದೆ. ಆಂಧ್ರ ಮತ್ತು ತಮಿಳುನಾಡಿನ ಕಾಡಿಗೆ ಕೌಂಡಿನ್ಯ ರಿಸರ್ವ್ ಫಾರೆಸ್ಟ್ ಅಂತ ಕರೀತಾರೆ. ಮುಂದೆ ಆ ನದಿ, ಕೌಂಡಿನ್ಯ ನದಿ ಮುಂದುವರೆದು ಗುಡಿಯಾತ್ತಂಗೆ ಹೋಗುತ್ತೆ. ಗುಡಿಯಾತ್ತಂ ತಲುಪಿ ನಂತರ ತಮಿಳುನಾಡು, ಗುಡಿಯಾತ್ತಂ ತಮಿಳುನಾಡು ಅಂದರೆ ಕರ್ನಾಟಕ, ಆಂಧ್ರ ಪ್ರದೇಶ್, ತಮಿಳುನಾಡು ಮೂರನ್ನು ಲಿಂಕ್ ಮಾಡ್ತಾ ಇರ್ತಕ್ಕಂಥ ನದಿ ಕೌಂಡಿನ್ಯ ನದಿ. ಅದರಿಂದ ಇಲ್ಲಿನ ಜನ ತಮಿಳು ಮಾತಾಡ್ತಾರೆ, ಕನ್ನಡ ಮಾತಾಡ್ತಾರೆ, ತೆಲುಗು ಮಾತಾಡ್ತಾರೆ, ಉರ್ದು ಕೂಡ ಮಾತಾಡ್ತಾರೆ. ಇದು ಇಲ್ಲಿನ ಜನರ ವೈಶಿಷ್ಟ್ಯ. ನಿಂದ ನೆಲದ ಗುಣ ಇದು, ಕುಡಿಯುವ ಜಲದ ಗುಣ. ಇದನ್ನು ಅರ್ಥಕೊಂಡು ನಾವೆಲ್ಲರೂ ಕೌಂಡಿನ್ಯ ನದಿಯಂತೆ ಒಂದು ಭಾಷಾ ಸೌಹಾರ್ದತೆ ಇಲ್ಲ. ನಾನು ಆಗಲೇ ನೋಡಿದೆ, ಇಲ್ಲಿ ಜಗದೀಶ್ ಮತ್ತು ಸಂಗಡಿಗರು ಭಾಳ ಅದ್ಭುತವಾಗಿ ಹಾಡುಗಳನ್ನು ಹಾಡ್ತಾ ಇದ್ರು. ನಾನು 10 ಕಾಲ್ಗೆ ಬಂದು ಇಲ್ಲಿ ಕೂತಿದ್ದೆ. ಆವಾಗಿಂದ ಅವರ ಹಾಡುಗಳನ್ನು ನಾನು ಕೇಳಿದೆ. ಕನ್ನಡದ ಸಿರಿ ಸಂಪತ್ತು ಎಂಥದ್ದು ಅನ್ನೋದನ್ನು ಜಗದೀಶ್ ಮತ್ತು ತಂಡ ತಮ್ಮ ಹಾಡಲ್ಲಿ ನಮಗೆಲ್ಲ ಕೇಳಿಸಿದ್ದಾರೆ. ಅವ್ರಿಗೂ ಕೂಡ ನನ್ನ ಹೃತ್ಪೂರ್ವಕ ಅಭಿನಂದನೆ. ಅವರು ಮಾತಾಡ್ಕೊಳ್ತಾ ಇದ್ದಿದ್ದ ಭಾಷೆ ತೆಲುಗು. ನೋಡಿ, ಅವರು ಪರಸ್ಪರ ಮಾತಾಡ್ಕೊಳ್ತಾ ಇದ್ದ ಭಾಷೆ ತೆಲುಗು, ಆಡ್ತಾ ಇದ್ದಿದ್ದು ಕನ್ನಡ ಹಾಡುಗಳು. ಇದು ಕೋಲಾರ ಜಿಲ್ಲೆಯ ತಾಕತ್ತು. MLA ಕೂಡ ದೀಪಸ್ತಂಭ ಎತ್ತಿಡುವಾಗ ತೆಲುಗಲ್ಲಿ ಹೇಳ್ತಾ ಇದ್ರು, ಅಕ್ಕಟ್ಬೇಡ ಅಂದರೆ ಇದು ಕ್ವೈಟ್ ನ್ಯಾಚುರಲ್ ಅಂತ ಅಷ್ಟೇ. ಇದು ಕೃತಕ ಅಲ್ಲ. ಇದು ಇಲ್ಲಿ ಹೇರಿಕೆ ಅಂದರೆ ಸರ್ಕಾರದ ಕಡೆಯಿಂದ ಆಗ್ತಾ ಇರೋ ಒಂದೇ ಒಂದು ಹೇರಿಕೆ ಹಿಂದಿ. ಹಿಂದಿ ನಮ್ಮ ರಕ್ತದಲ್ಲೇ ಇಲ್ಲ.
ಈ ಮಾತನ್ನು ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಹೇಳಿದ್ದಾರೆ. ಇದನ್ನು ತಿಳ್ಕೊಳ್ಬೇಕು. ಭಾರತದಲ್ಲಿ ಬಹುಭಾಷೆಗಳಲ್ಲಿ ದ್ವಿಭಾಷೆ ಇರುವ ಏಕೈಕ ರಾಜ್ಯ ತಮಿಳುನಾಡು. ಇದನ್ನು ಕುವೆಂಪು ತಮ್ಮ ಬರಹಗಳಲ್ಲಿ ಸ್ಪಷ್ಟಪಡಿಸಿದ್ದಾರೆ. ನಮಗೆ ತ್ರಿಭಾಷಾ ಸೂತ್ರ ಬೇಕಿಲ್ಲ. ತ್ರಿಭಾಷಾ ಸೂತ್ರ ಅಲ್ಲ ಇದು, ತ್ರಿಭಾಷಾ ಶೂಲ ಅಂತ ಕರೀತಾರೆ ಕುವೆಂಪು. ನಮ್ಮ ಮಕ್ಕಳು ಹಿಂದಿಯಲ್ಲಿ ಫೇಲ್ ಆದರೆ SLCನಲ್ಲಿ PUCಗೆ ಹೋಗಂಗಿಲ್ಲ, ಅವ್ರು ಹಿಂದಿ ಪಾಸ್ ಮಾಡಿಕೊಂಡೇ ಹೋಗ್ಬೇಕು. ತಮಿಳುನಾಡಿನಲ್ಲಿ ಅದಕ್ಕೆ ಅವಕಾಶವೇ ಇಲ್ಲ. ಅಲ್ಲಿ ಎರಡೇ ಭಾಷೆ, ತಮಿಳು ಮತ್ತು ಇಂಗ್ಲಿಷ್. ದಕ್ಷಿಣದ ರಾಜ್ಯಗಳಲ್ಲಿ ಇದು ಜಾರಿಯಾಗಬೇಕು. ಇದನ್ನು ಕರ್ನಾಟಕ ಅನುಸರಿಸಬೇಕು, ಕೇರಳ ಅನುಸರಿಸಬೇಕು, ಆಂಧ್ರ ಪ್ರದೇಶ ಕೂಡ ಅನುಸರಿಸಬೇಕು. ಬಹುಭಾಷೆಗಳಲ್ಲಿ ದ್ವಿಭಾಷೆಯೇ ನಮ್ಮ ನೀತಿ ಆಗಬೇಕು. ಅಂಥ ದಿನಗಳು ಬರಲಿ ಅಂತ ನಾನು ಹಾರೈಸ್ತೀನಿ. ಮತ್ತು ನಾವೆಲ್ಲರೂ ಕೌಂಡಿನ್ಯ ನದಿಯಂತೆ ಹೇಗೆ 3 ರಾಜ್ಯಗಳ ಬೆಸುಗೆಯನ್ನು ಮಾಡಿ ಹರಿತಾ ಇದೆಯೋ, ಆ ಜೀವ ನದಿಯ ಹರಿವಿನ ಗುಣವನ್ನು ನಮ್ಮ ವ್ಯಕ್ತಿತ್ವದಲ್ಲೂ ನಾವು ಪಡ್ಕೊಳ್ಳೋಣ. ನಮ್ಮ ನೆರೆಹೊರೆಯ ಭಾಷೆಗಳು ತೆಲುಗು ಮತ್ತು ತಮಿಳು. ಆದ್ದರಿಂದ ನಾವು ಈ ಕೋಲಾರ ಜಿಲ್ಲೆಯನ್ನು ಬಹುಭಾಷಾ ದ್ವೀಪ ಅಂತ ಭಾಷಾ ವಿಜ್ಞಾನದಲ್ಲಿ ಕರೀತಾರೆ. ಭಾಷಾ ವಿಜ್ಞಾನ ಅಂತ, ಲಿಂಗ್ವಿಸ್ಟಿಕ್ಸ್ ಅಂತ ಕರೀತಾರೆ. ಅದರಲ್ಲಿ ಕೋಲಾರ ಜಿಲ್ಲೆಯನ್ನು ಬಹುಭಾಷಾ ದ್ವೀಪ. ಇಲ್ಲಿ ಹುಟ್ಟಿದವರಿಗೆ, ಇಲ್ಲಿ ಬೆಳೆದವರಿಗೆ, ಈ ನೆಲದಲ್ಲಿ ನಿಂತವರಿಗೆ, ಈ ನೆಲದ ನೀರನ್ನು ಕುಡಿದವರಿಗೆ 3-4 ಭಾಷೆಗಳು ಬರ್ತವೆ. ಒಂದೊಂದು ಭಾಷೆಯು ಒಂದೊಂದು ಅಸ್ತ್ರ. ಇದನ್ನು ತಿಳ್ಕೊಂಡು ನಾವು ಬಾಳಬೇಕು. ಅಂಥ ಬಾಳ್ವೆಗೆ ಈ ಸಾಹಿತ್ಯ ಸಮ್ಮೇಳನ ಒಂದು ಸ್ಫೂರ್ತಿ ಶಕ್ತಿ ಆಗಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನು ನಿಲ್ಲಿಸ್ತೀನಿ. ನಮಸ್ಕಾರ. ನಾನು ಟಿಪ್ಪಣಿ ಹಾಕ್ಕೊಂಡು ಬಂದಿದ್ದೆ, ಅದು ಯಾವುದು ನಾನು ನೋಡಲಿಲ್ಲ ಮತ್ತು ನಾನು ಮಾತಾಡಲಿಲ್ಲ. ಅನ್ಯ ಭಾಷೆಗಳು ಗೊತ್ತಿರಲಿ, ಅದರಿಂದ ಮಾತೃಭಾಷೆ. ಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.